ಆನ್ಲೈನ್ನಲ್ಲಿ ಬೇರೆ ಬೇರೆ ಹೆಸರು ಯಾಕೆ ಬಳಸ್ತಾರೆ? ಬನ್ನಿ, ಇದರ ಹಿಂದಿನ ಸೈಕಾಲಜಿ ಏನು ಅಂತ ನೋಡೋಣ. ಇದು ಎಲ್ಲರಿಗೂ ಬರೋ ಪ್ರಶ್ನೆ ಅಲ್ಲ, ಆದ್ರೆ ಇದಕ್ಕೆ ಸಿಗೋ ಉತ್ತರಗಳು ಮಾತ್ರ ಹೆಚ್ಚಾಗಿ ನೆಗೆಟಿವ್ ಆಗಿರುತ್ತೆ. ಏನಾದರೂ ಮುಚ್ಚಿಡೋಕ ಅಥವಾ ಸುಮ್ಮನೆ ಟ್ರೋಲ್ ಮಾಡೋಕ ಸಾಮಾನ್ಯವಾಗಿ ಹೀಗೆ ಅಂದ್ಕೋತಾರೆ. ಆದ್ರೆ ಕೇಳಿ, ನಕಲಿ ಹೆಸರು ಬಳಸೋದು ಯಾವಾಗ್ಲೂ ಏನನ್ನೋ ಮುಚ್ಚಿಡೋಕೆ ಅಂತ ಅಲ್ಲ. ಇದರ ಹಿಂದೆ ಬೇರೆನೇ ಕಾರಣ ಇದೆ. ತುಂಬಾ ಜನರಿಗೆ ಇದು ತಮ್ಮ ನಿಜವಾದ ವ್ಯಕ್ತಿತ್ವವನ್ನು ಸಾರ್ವಜನಿಕ ಟೀಕೆಗಳಿಂದ ದೂರ ಇಡೋ ಒಂದು ದಾರಿ ಅಷ್ಟೇ. ಇದನ್ನೇ ವಿಭಾಗೀಕರಣ ಅಂತ ಕರೆಯೋದು. ಹಾಗಿದ್ರೆ ಇದರ ನಿಜವಾದ ಅರ್ಥವೇನು? ಸರಳವಾಗಿ ಹೇಳೋದಾದ್ರೆ ಇದು ಗುರುತಿನ ಬೇರೆ ಬೇರೆಯಾಗಿ ಇಡೋಕೆ ಸಹಾಯ ಮಾಡೋ ಒಂದು ಸಾಧನ. ಒಂದೇ ರೀತಿ ಗುರುತಿಟ್ಕೊಳ್ಳೋದು ಮತ್ತೆ ಬೇರೆ ಬೇರೆ ಗುರುತಿಟ್ಕೊಳ್ಳೋದ್ರಲ್ಲಿ ಏನು ವ್ಯತ್ಯಾಸ ನೋಡಿ. ವಿಭಾಗೀಕರಣದ ಮುಖ್ಯ ಗುರಿ ಗಡಿ ರಚಿಸಿ, ಗುರುತು ಬೇರ್ಪಡಿಸಿ ಮತ್ತು ಮೂಲ ವ್ಯಕ್ತಿತ್ವವನ್ನು ರಕ್ಷಿಸಿ. ಇದರಿಂದ ವೈಯಕ್ತಿಕ ಸುರಕ್ಷತೆ, ವೃತ್ತಿಪರ ಗೌರವ ಕಾಪಾಡಿಕೊಳ್ಬೋದು, ಜೊತೆಗೆ ಹೊಸ ಆಲೋಚನೆಗಳನ್ನ ಧೈರ್ಯವಾಗಿ ಹಂಚಿಕೊಳ್ಬೋದು. ಅಂದ್ರೆ ಅಡ್ಡ ಹೆಸರು ಕೇವಲ ಅನಾಮಧೇಯತೆ ಅಲ್ಲ, ಅದೊಂದು ಸುರಕ್ಷತೆಯ ಸಾಧನ ಅನ್ನೋದು ಸ್ಪಷ್ಟ. ಹಾಗಾದ್ರೆ ಅಡ್ಡ ಹೆಸರನ್ನೋದು ಒಂದು ಮುಖವಾಡಾನ ಅಥವಾ ನಮ್ಮ ಗುರುತಿನ ಮನೆಯ ಮತ್ತೊಂದು ಕೋಣೆನಾ?